ಈ ಟ್ಯಾಬ್ಲೆಟ್ಸ್ ತಗೋತಾರೆ ಅವರೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೋತಾರೆ ಓವರ್ ದ ಕೌಂಟರ್. ಡ್ರಗ್ ಅಡಿಕ್ಷನ್ ಲೆವೆಲ್ಗೆ ತಲೆಗೆ ಹಾಕೊಂಡ್ಬಿಡ್ತಾರೆ. ನೋವಾದಾಗಲೆಲ್ಲ ತಗೋತಾ ಇರ್ಬೇಕು. ನೋವಾದಾಗ ತಗೊಳ್ಳೋದು ಅಷ್ಟೇ. ಇಟ್ಸ್ ಅ ಟೆಂಪ್ರವರಿ ಫಿಕ್ಸ್. ಪ್ಲಸ್ ಇರ್ರೆಗ್ಯುಲಾರಿಟಿ ಆಫ್ ಸೈಕಲ್ಸ್ ಕೂಡ ನೋಡೋದು ಇರ್ತದೆ. ಒಂದು ನಾನು ಎನ್ಕರೇಜ್ ಏನು ಮಾಡ್ತೀನಿ ಅಂತಂದರೆ ಎಕ್ಸಸೈಸ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಇನ್ನು ಮ್ಯಾಮ್ ಅದೇ ಪೇನ್ ಹೇಳ್ತಿದ್ರಲ್ಲ ನೀವು, ತುಂಬ ಅನ್ಬೇರೇಬಲ್ ಪೇನ್ ಇರುತ್ತೆ ಅಂತ. ಹೌದು. ಸೊ ಇಂಥ ಸಂದರ್ಭದಲ್ಲಿ ತುಂಬ ಜನ ಈ ಟ್ಯಾಬ್ಲೆಟ್ಸ್ ತಗೋತಾರೆ ಅವರೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೋತಾರೆ ಓವರ್ ದ ಕೌಂಟರ್. ಸೊ ಇದು ಎಷ್ಟರ ಮಟ್ಟಿಗೆ ಅವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ? ಆ್ಯಕ್ಚುಲಿ ಈ ಪೇನ್ ಮೆಡಿಕೇಷನ್ಸ್ ಏನಿರುತ್ತೆ ಕಮ್ಮಿ ಆಗಲಿಕ್ಕೆ ನಾವು ಕೊಡ್ತೀವಿ ಅದನ್ನು. ಅವರೇನು ಕೆಲವೊಬ್ಬರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಡ್ರಗ್ ಅಡಿಕ್ಷನ್ ಲೆವೆಲ್ಲಿಗೆ ತಲೆಗೆ ಹಾಕೊಂಡ್ಬಿಡ್ತಾರೆ. ಅಂದರೆ ನಾನು ಪೇನ್ ಕಿಲ್ಲರ್ ತೊಗೊಂಡ್ಬಿಟ್ರೆ ನಾನು ಅಡಿಕ್ಟ್ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಹೆಂಗೆ ಅಂತಂದರೆ ಒಂದು ಕೆಲಸ ಬಂದಾಗ ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅ ಮ್ಯಾನ್ ಆ್ಯಂಡ್ ಅ ವುಮೆನ್. ಕೆಲ್ಸಕ್ಕೆ ಬಂದಾಗ ಇವಾಗ ಯು ಆರ್ ಆಲ್ಸೋ ವರ್ಕಿಂಗ್ ವುಮೆನ್, ನಿಮಗೇನು ಡಿಫ್ರೆನ್ಸ್ ಇಲ್ಲ. ಬಟ್ ವೆನ್ ಯು ಆರ್ ಹ್ಯಾವಿಂಗ್ ಪೇನ್ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಆ ದಿನ ಕಮ್ಮಿ ಆಗುತ್ತೆ, ರೈಟ್? ಈ ಪೇನ್ ಕಿಲ್ಲರ್ಸಿಂದ ಏನು ತೊಗೊತಾರೆ, ಮೇ ಬಿ ಯು ಕ್ಯಾನ್ ಟೇಕ್ ಇಟ್ ಟ್ವೈಸ್ ಅ ಡೇ ಆರ್ ಥ್ರೈಸ್ ಅ ಡೇ ಡಿಪೆಂಡಿಂಗ್ ಆನ್ ದ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇಲೆ ಹೋಗಬೇಕಾಗುತ್ತೆ. ತೋರಿಸೋದು ಯಾವಾಗಲೂ ಒಳ್ಳೆಯದೇ. ಓವರ್ ದ ಕೌಂಟರ್ ತೊಗೊಳೋದು ಐ ವುಡಂಟ್ ಅಡ್ವೈಸ್ ಇಟ್, ಓಕೆನಾ? ಬಟ್ ನಾನು ಕೊಡ್ತೀನಿ 1 or 2 days ಪೀರಿಯಡ್ ಸ್ಟಾರ್ಟ್ ಆದಾಗ ತೊಗೊಳ್ಳಿ. ಬೆಳಗ್ಗೆ ಒಂದು ರಾತ್ರಿ ಒಂದು ಅಷ್ಟೇ, 1-2 days ತೊಗೊಳ್ಳಿ ಆ್ಯಂಡ್ ಯು ಸ್ಟಾಪ್ ಇಟ್. ಇದರಿಂದ ನಿಮ್ಮ ಫ್ಯೂಚರ್ ಫರ್ಟಿಲಿಟಿ ಅಥವಾ ಪ್ರೆಗ್ನೆನ್ಸಿಗೆ ಏನೂ ತೊಂದರೆ ಆಗೋದಿಲ್ಲ, ಅಥವಾ ನಿಮ್ಮ ಕಿಡ್ನಿ ಡ್ಯಾಮೇಜ್ ಏನೂ ಆಗೋದಿಲ್ಲ. ನೀವು ಡೈಲಿ ಬೇಸಿಸ್ ಮೇಲೆ ತೊಗೊಂಡ್ರೆ ಅಫ್ಕೋರ್ಸ್ ಅದು ಎಫೆಕ್ಟ್ ಆಗುತ್ತೆ. ಬಟ್ ವೆನ್ ಯು ಆರ್ ಹ್ಯಾವಿಂಗ್ ಪೇನ್, ಅದರಿಂದ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಮಾಡ್ಕೊಳ್ಳೋದಕ್ಕಿಂತ ಒಂದು ಟ್ಯಾಬ್ಲೆಟ್ ತೊಗೊಂಡು ಯು ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಡೇ ಫಾರ್ ದ್ಯಾಟ್ ಡೇ. ಇನ್ನೊಂದು, ಈ ಟ್ಯಾಬ್ಲೆಟ್ ಲೈಕ್ ಈಗ ನೀವು ಹೇಳಿರಿ ಎಲ್ಲ ಟ್ಯಾಬ್ಲೆಟ್ ತೊಗೊಂಡ್ರೆ ಪೇನ್ ಕಡಿಮೆ ಆಗುತ್ತೆ ಅಂತ. ಹೌದು. ಸೊ ಈಗ ಫಾರ್ ಎಕ್ಸಾಂಪಲ್ ನಮಗೀಗ ಜ್ವರ ಬಂದಿದೆ ಅಂದರೆ ನಾವು ಒಂದಷ್ಟು ದಿನ ಟ್ಯಾಬ್ಲೆಟ್ ತೊಗೋತೀವಿ, ಕಡಿಮೆ ಆಗುತ್ತೆ. ಕರೆಕ್ಟ್. ಸೊ ಈ ಪೀರಿಯಡ್ಸ್ ಪೇನ್ ಟ್ಯಾಬ್ಲೆಟ್ ಕೂಡ ಅದೇ ಥರನಾ? ಅಂದರೆ ನಾನು ಕೇಳ್ತಿರೋದು, ಈಗ 1-2 ತಿಂಗಳು ಲೈಕ್ ಈ ಮಂತು ನೆಕ್ಸ್ಟ್ ಮಂತ್ ತೊಗೊಂಡ್ವಿ ಅಂದರೆ ಕಮ್ಮಿ ಆಗೋ ಥರನಾ, ಅಥವಾ ನೋವಾದಾಗಲೆಲ್ಲ ತೊಗೋತಾ ಇರಬೇಕು? ನೋವಾದಾಗ ತೊಗೊಳೋದು ಅಷ್ಟೇ. ಇಟ್ಸ್ ಅ ಟೆಂಪ್ರವರಿ ಫಿಕ್ಸ್. ಯಾ. ಸೊ ಈ ಒಂದಷ್ಟು ಅದು ಕೋರ್ಸ್ ಥರ ತೊಗೊಂಡು ಕಡಿಮೆ ಆಗುತ್ತೆ ಆ ಥರ ಇಲ್ಲ. ಓಕೆ. ತೀರಾ ಆ ಥರ ತುಂಬ ಪೇಯ್ನ್ ಆಗ್ತಿದೆ ಅಂತಂದರೆ ನಾವು ಪೇಷಂಟಿಗೆ ಬೇರೆ ಥರ ಹಾರ್ಮೋನಲ್ ಪಿಲ್ಸ್ ಕೊಡ್ತೀವಿ, ಅಥವಾ ಮೆರಿನಾ ಅಂತ ಹಾಕ್ಕೊಡ್ತೀವಿ ಪೇಯ್ನ್ ಕಮ್ಮಿ ಆಗಲಿಕ್ಕೆ. ದ್ಯಾಟ್ ಈಸ್ ಅ ಡಿಫ್ರೆಂಟ್ ಮೆಥಡ್ ಆಫ್ ಟ್ರೀಟ್ಮೆಂಟು. ಬಟ್ ದ್ಯಾಟ್ ಈಸ್ ಫಾರ್ ಸಿವಿಯರ್ ಕೇಸಸ್ಸಿಗೆ. ಈಗ ನಾರ್ಮಲ್ ಹೆಣ್ಮಗಳು ನಂಗೆ ಸ್ವಲ್ಪ ಪೇಯ್ನ್ ಆಗ್ತಿದೆ, ಓದೋಕ್ಕಾಗ್ತಿಲ್ಲ, ಕಾಲೇಜ್ಗೆ ಹೋಗ್ತಿಲ್ಲ, ಅಥವಾ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಯೂಶ್ವಲಿ ವಿ ಪ್ರಿಸ್ಕ್ರೈಬ್ ಮೆಡಿಕೇಷನ್ಸ್. 1 or 2 days ತೊಗೊಳೋದ್ರಿಂದ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ. ಹೆದರ್ಕೊಂಡಿರ ತೊಗೊಳ್ಬೋದು. ಯಾ. ಸೊ ಈಗ ಮೆನ್ಸ್ಟ್ರುವೇಷನ್ ಈಗಷ್ಟೇ ಶುರುವಾಗಿದೆ ಅಂತ ಮಾತಾಡೋದಾದರೆ, ಅಂದರೆ ಟೀನೇಜರ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಅವರು ಯಾವ ರೀತಿ ಕಾಳಜಿ ವಹಿಸಬೇಕಾಗತ್ತೆ, ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡಬೇಕಾಗಬಹುದು ಇನಿಷಿಯಲ್ ಡೇಸಲ್ಲಿ ಅಂತ? ಈಗ ನಾನು ನೋಡಿರೋದಂದರೆ, ನಾನು ಭಾಳ ಪೇಷಂಟ್ಸ್ ನೋಡ್ತೀನಿ ಈ ಟೀನೇಜರ್ಸಲ್ಲಿ ಬರೋದು. ಟೀನೇಜರ್ಸಲ್ಲಿ ಯೂಶ್ವಲಿ ಏನಾಗುತ್ತಂದರೆ, ಯಾವಾಗ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಪ್ಯೂಬರ್ಟಿ ಅಂತ ನಾವು ಹೇಳ್ತೀವಿ, ಅಥವಾ ಮೆನಾರ್ಕಿ ಅಂತ ಹೇಳ್ತೀವಿ ನಾವು, ಆ ಟೈಮಲ್ಲಿ 1 to 2 years ಬೇಕು, ಅಥವಾ 3 years ಮ್ಯಾಕ್ಸಿಮಮ್ ಸೆಟ್ಲ್ ಆಗಲಿಕ್ಕೆ. ಓಕೆ. ಕೆಲವೊಂದು ಟೈಮ್ 15 days ಒನ್ಸ್ ಪೀರಿಯಡ್ಸ್ ಬರಬಹುದು, ಅಥವಾ ಲೆಂತ್ ಜಾಸ್ತಿ ಆಗಬಹುದು, ಅಥವಾ 1.5 ತಿಂಗಳು 2 ತಿಂಗಳಿಗೆ ಒಂದು ಸತಿ ಪೀರಿಯಡ್ಸ್ ಬರಬಹುದು, ಎಲ್ಲ ಆಗಬಹುದು. ನಾನು ಎನ್ಕರೇಜ್ ಏನು ಮಾಡ್ತೀನಿ ಅಂತಂದರೆ ಎಕ್ಸಸೈಸ್ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಬಟ್ ಅದೇ ಟೈಮಲ್ಲಿ ಇವ್ರದ್ದು 9th 10th ಎಕ್ಸಾಮ್ಸ್ ಬರ್ತದೆ. ಅನ್ಫಾರ್ಚುನೇಟ್ಲಿ ಪೇರೆಂಟ್ಸ್ ಆಲ್ಸೋ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಇಂಟೆನ್ಸಿಟಿ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಬೇಕಿರುತ್ತೆ. ಹೌದು ಮೇಡಮ್, ಇಲ್ಲ ಅವರಿಗೆ ಟೈಮೇ ಇಲ್ಲ, ಈ ಟ್ಯೂಷನ್ ಇರ್ತದೆ, ಇದಿರ್ತದೆ, ಇದಿರ್ತದೆ. ನಾನು ಹೇಳ್ತೀನಿ, ಹೌದು ಟ್ಯೂಷನ್ಸ್ ಆರ್ ಇಂಪಾರ್ಟೆಂಟ್. ನಾನು MBBS MS ಎಲ್ಲ ಮಾಡ್ಕೊಂಡು ಓದಿದ್ದೀನಿ. ಬಟ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇಟ್ ಹೆಲ್ಪ್ಸ್ ಇನ್ ದ ಮೆಂಟಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. 24 ಗಂಟೆ ಬರೀ ಮಲ್ಕೋ ಓದು ಅನ್ನೋದಕ್ಕಿಂತ ಒಂದು ಕಡೆ ಒಂದು 1/2 hour ಅಥವಾ 45 minutes ಫಿಸಿಕಲ್ ಆ್ಯಕ್ಟಿವಿಟಿ ಬಿಟ್ಟಾಗ ಸೈಕಲ್ ರೆಗ್ಯುಲರೈಸ್ ಆಗ್ತದೆ. ಯಾಕಂದರೆ ಒಂದು ನಮ್ಮ ಹಾರ್ಮೋನ್ ಆ್ಯಕ್ಸಸ್ ಅಂತ ಏನು ಹೇಳ್ತೀವಿ, ಅಂದರೆ HPO ಆ್ಯಕ್ಸಸ್ ಅಂತ ಹೇಳ್ತೀವಿ, ಬ್ರೈನಿಂದ ಓವರೀಸ್ ತನಕ ಕನೆಕ್ಟ್ ಆಗುವ ಆ್ಯಕ್ಸಸ್, ಅದು ಸಿಸ್ಟಮ್. ಅದು ಈ ಸಿಸ್ಟಮ್ ಮೆಚ್ಯೂರಿಟಿಗೆ 2 to 3 ವರ್ಷ ಬೇಕು, ಒಂದು ಮೆಚ್ಯೂರ್ ಆಗಿ ಕರೆಕ್ಟಾಗಿ ಸೈಕಲ್ಸ್ ರೆಗ್ಯುಲರ್ ಆಗಲಿಕ್ಕೆ. ಅದ್ರ ಜೊತೆಗೆ ಸೆಕೆಂಡು, ಒಬೆಸಿಟಿ ಈಸ್ ಇನ್ಕ್ರೀಸಿಂಗ್ ಈ ಏಜ್ ಗ್ರೂಪಲ್ಲಿ. ಒಬೆಸಿಟಿ ದಟ್ ಅಗೇನ್ಸ್ ಆ್ಯಡ್ಸ್ ಟು ದ ಇರ್ರೆಗ್ಯುಲಾರಿಟಿ ಆಫ್ ದ ಸೈಕಲ್ಲು. 3ನೇದು, ಈ ವಯಸ್ಸಿನ ಮಕ್ಕಳು ಹೈಜೀನ್ ಬಗ್ಗೆನೂ ಜಾಸ್ತಿ ಕೇರ್ ಕೊಡೋದಿಲ್ಲ. ಅಂದರೆ ಪ್ಯಾಡ್ಸ್ ಚೇಂಜ್ ಮಾಡೋದಿರಲಿ,
ಅಥವಾ ಅವ್ರಿಗೆ ಫಸ್ಟ್ ಆಫ್ ಆಲ್ ಗೊತ್ತಿರೋದು ಇಲ್ಲ. ಆ್ಯಂಡ್ ದ ವೇ ಆಫ್ ಡ್ರೆಸ್ಸಿಂಗ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ತುಂಬ ಟೈಟ್ ಲೆಗ್ಗಿಂಗ್ಸ್ ಥ್ರೂ ಔಟ್ ದ ಡೇ ಹಾಕ್ಕೊಂಡಿರ್ತಾರೆ ಅಥವಾ ಜೀನ್ಸ್ ಥ್ರೂ ಔಟ್ ದ ಡೇ ಹಾಕ್ಕೊಂಡಿರ್ತಾರೆ. ಸ್ವೆಟ್ಟಿಂಗ್ ಇರ್ತದೆ ಆ ಏರಿಯಾದಲ್ಲಿ. ಫಂಗಲ್ ಇನ್ಫೆಕ್ಷನ್ಗಳು ಜಾಸ್ತಿ ನೋಡ್ತೀವಿ ಈ ಏಜ್ ಗ್ರೂಪಲ್ಲಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ. ಯುನೋ ಇಂಡಿಯನ್ ವೆದರಿಗೆ ಕಾಟನ್ ಕ್ಲೋತ್ಸ್ ಆರ್ ಆಲ್ವೇಸ್ ಸೂಟಬಲ್ ಫಾರ್ ಇಂಡಿಯನ್ ವೆದರ್. ಓಕೆ, ಒನ್ಸ್ ಇನ್ ಅ ವೈಲ್ ಎಸ್, ಫ್ಯೂ ಅವರ್ಸ್ ಇನ್ ಅ ಡೇ ಲೆಗ್ಗಿಂಗ್ಸ್ ಅದನ್ನು ಹಾಕ್ಕೊಂಡ್ರೆ ಓಕೆ. ಡೈಲಿ ಅದೇ ಥರ ಡ್ರೆಸ್ಸಿಂಗ್ ಇದ್ದಾಗ ಆ ಏರಿಯಾದಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಆಗಿ ಅದು ವೈಟ್ ಡಿಸ್ಚಾರ್ಜು, ಫಂಗಲ್ ಇನ್ಫೆಕ್ಷನು ಆ ಥರನೂ ಜಾಸ್ತಿ ನೋಡೋದು ಉಂಟು. ಪ್ಲಸ್ ಇರ್ರೆಗ್ಯುಲಾರಿಟಿ ಆಫ್ ಸೈಕಲ್ಸ್ ಕೂಡ ನೋಡೋದು ಇರ್ತದೆ. ಸೊ ಫಸ್ಟ್ ನಾನು ಪೇಷಂಟ್ಸ್ಗೆ ಹೇಳೋದು ಅಷ್ಟೇ, ಮಗುವಿಗೆ ಏನು ಎಂಜಾಯ್ ಮಾಡ್ತಾರೆ ಅಂತ ಕ್ಲಾಸಸ್ಗೆ ಹಾಕಿ, ರಾದರ್ ದ್ಯಾನ್ ಎಕ್ಸಸೈಸ್ ಆ್ಯಸ್ ಸಚ್. ಕೆಲವೊಬ್ಬರಿಗೆ ಡ್ಯಾನ್ಸ್ ಇಷ್ಟ ಆಗ್ತದೆ, ಡ್ಯಾನ್ಸಿಗೆ ಹಾಕಿ, ಅಥವಾ ಕರಾಟೆ ಇಷ್ಟ ಆಗ್ತದೆ, ಕರಾಟೆಗೆ ಹಾಕಿ. ಸಮ್ ಕೈಂಡ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ವೇರ್ ದೇ ಎಂಜಾಯ್ ಆ್ಯಂಡ್ ದರ್ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗ್ತದೆ. ಯಾಕೆಂದರೆ ಐ ರಿಯಲಿ ಪಿಟಿ ಈ ಮಕ್ಕಳಿಗೆ. ಅಂದರೆ ಆ ಲೆವೆಲ್ ಸ್ಟ್ರೆಸ್ಸು ಅಡಲ್ಟ್ಸು ಕೂಡ ತಗೊಳ್ಳೋದಿಲ್ಲ ಅನಿಸುತ್ತೆ ಒಂದು ಎಕ್ಸಾಮ್ ಸ್ಟ್ರೆಸ್ಸಿಗೆ. ಆ ಥರ ಕೂತ್ಕೊಂಡು ಓದ್ತಾರೆ, ಇಟ್ಸ್ ಅ ಗುಡ್ ಥಿಂಗ್. ಬಟ್ ದೆನ್ ದೇ ಶುಡ್ ಆಲ್ಸೋ ನೋ ಟ್ರೈನಿಂಗ್ ಪೀರಿಯಡಲ್ಲಿ ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೂ ಕಲಿಸ್ಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.